Good morning students. In the previous class we discussed about meaning and features of dictatorial form of government. In today's class I am going to explain you meaning and features of parliamentary form of government. Democracy broadly classified into two types, parliamentary form of government and presidential form of government. In democratic form of government there are two sets of government. One is parliamentary form of government, another one is presidential form of government. Some democratic nations adopted parliamentary form of government and some other democratic countries adopted presidential form of government. For example, countries like UK, India, etc. These nations adopted a parliamentary form of government, and United States of America adopted presidential form of government. So, in today's class we mainly discuss about the meaning and also the features of the parliamentary form of government or the parliamentary government. The parliamentary form of government is first originated in UK. UK is the first nation which introduced the parliamentary form of government after the Glorious Revolution. So, the credit of introducing the parliamentary system for the first time in the world is directly goes to the UK. Parliamentary form of government is also known as responsible executive. Why it is called as a responsible executive? Because in this system the executive is individually and collectively responsible to the legislature. Hence, this form of government is also known as a responsible executive. ನಾವು ಇವತ್ತಿನ ಕ್ಲಾಸಲ್ಲಿ ಸಂಸದೀಯ ಮಾದರಿಯ ಸರಕಾರ ಅಂದರೆ ಏನು ಮತ್ತು ಅದರ ಲಕ್ಷಣಗಳೇನು ಅನ್ನೋದನ್ನು ನೋಡಲಿಕ್ಕಿದ್ದೇವೆ. ಈ ಪ್ರಜಾಪ್ರಭುತ್ವ ಸರಕಾರಗಳಲ್ಲಿ ನಾವು ಎರಡು ಮಾದರಿಯ ಸರಕಾರಗಳನ್ನು ನೋಡ್ಬೋದು. ಒಂದು ಸಂಸದೀಯ ಮಾದರಿಯ ಸರಕಾರ, ಇನ್ನೊಂದು ಅಧ್ಯಕ್ಷೀಯ ಮಾದರಿಯ ಸರಕಾರ ಅಂತೇಳಿ. ಯಾಕಂತಂದರೆ ಕೆಲವೊಂದು ಪ್ರಜಾಸತ್ತಾತ್ಮಕ ದೇಶಗಳು ಸಂಸದೀಯ ಮಾದರಿಯ ಸರಕಾರವನ್ನು ಅಡಾಪ್ಟ್ ಮಾಡಿಕೊಂಡಿರ್ತದೆ, ಇನ್ನು ಕೆಲವು ದೇಶಗಳು ಅಧ್ಯಕ್ಷೀಯ ಮಾದರಿಯ ಸರಕಾರಗಳನ್ನು ಅಡಾಪ್ಟ್ ಮಾಡಿಕೊಂಡಿರ್ತದೆ. ಈಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಇದ್ದರೆ UK, ಭಾರತ ಈ ಎಲ್ಲ ದೇಶಗಳಲ್ಲಿ ನಾವು ಯಾವ ವ್ಯವಸ್ಥೆಯನ್ನು ಕಾಣ್ತೇವೆ ಅಂತ ಹೇಳಿದರೆ ಸಂಸದೀಯ ಮಾದರಿ ವ್ಯವಸ್ಥೆಯನ್ನು ಕಾಣ್ತೇವೆ. USA ಅಧ್ಯಕ್ಷೀಯ ಮಾದರಿಯ ವ್ಯವಸ್ಥೆಯನ್ನು ಕಾಣ್ತೇವೆ. ಹೀಗೆ ಪ್ರಜಾಸತ್ತಾತ್ಮಕ ದೇಶಗಳು ಸಂಸದೀಯ ಮಾದರಿಯ ವ್ಯವಸ್ಥೆಗೆ ಕೂಡ ಅಳವಡಿಸಿಕೊಂಡಿರ್ಬೋದು ಅಥವಾ ಅಧ್ಯಕ್ಷೀಯ ಮಾದರಿಯ ವ್ಯವಸ್ಥೆಯನ್ನು ಬೇಕಾದರೂ ಅಳವಡಿಸಿಕೊಂಡಿರ್ಬೋದು. ಈಗ ಸಂಸದೀಯ ಮಾದರಿಯ ಸರ್ಕಾರ ಅಂದರೆ ಏನು ಅಂತ ಹೇಳೋದಿದ್ರೆ, ಈ ಸಂಸದೀಯ ಮಾದರಿಯ ಸರ್ಕಾರವನ್ನು ಜಾರಿಗೆ ತಂದಂತಹ ಮೊದಲ ದೇಶ ಯಾವುದು ಅಂತ ಹೇಳಿದರೆ UK. ಗ್ಲೋರಿಯಸ್ ರೆವಲ್ಯೂಷನ್ ಅಲ್ಲಿ ಆದ ನಂತರ UK ಏನು ಮಾಡ್ತದಂತ ಹೇಳಿದರೆ ಡೆಮೋಕ್ರೆಟಿಕ್ ಸಿಸ್ಟಮನ್ನು ಜಾರಿಗೆ ತರ್ತದೆ. ಅದರಲ್ಲೂ ಕೂಡ ಸಂಸದೀಯ ಮಾದರಿಯ ಸರ್ಕಾರವನ್ನು ಅಳವಡಿಸಿಕೊಳ್ತದೆ. ಈ ಸಿಸ್ಟಮಿಗೆ ನಾವು ಇನ್ನೊಂದು ಹೆಸರಿನಿಂದ ಕೂಡ ಕರಿತೇವೆ, ಜವಾಬ್ದಾರಿಯುತ ಕಾರ್ಯಾಂಗ ಅಂತೇಳಿ. ಇಲ್ಲಿ ಕಾರ್ಯಾಂಗವು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತದೆ ಅಂತೇಳಿ. ನಾವು ಹಿಂದಿನ ಕ್ಲಾಸಸ್ಸಲ್ಲಿ ನೋಡಿದ ಹಾಗೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷಿಯರಿ, these are the three main organs of the government. Government operates through its three organs called legislature, executive and judiciary. ಈ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದು ಸರಕಾರದ ಮೂರು ಅಂಗಗಳು. ಸರಕಾರ ಯಾವತ್ತೂ ಕೂಡ ಕಾರ್ಯನಿರ್ವಹಿಸುವುದು ಹೇಗೆ ಅಂತ ಹೇಳಿದರೆ ಈ ಮೂರು ಅಂಗಗಳ ಮೂಲಕ. ಅದರಲ್ಲಿ ಒಂದು ಅಂಗ ಯಾವುದು ಅಂತ ಹೇಳಿದರೆ ಎಕ್ಸಿಕ್ಯೂಟಿವ್. ಈ ಎಕ್ಸಿಕ್ಯೂಟಿವ್ ಇಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತದೆ. ಅಂದರೆ ಅದು ಯಾವಾಗಲೂ ಕೂಡ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತದೆ. ಮತ್ತು ಈ ರೀತಿಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಯಾವತ್ತೂ ಕೂಡ ಪಾರ್ಲಿಮೆಂಟ್ ಅಥವಾ ಲೆಜಿಸ್ಲೇಚರ್ ಅಂತ ಹೇಳಿದರೆ, ಈಗ ಭಾರತದಲ್ಲಿ ಲೆಜಿಸ್ಲೇಚರ್ಗೆ ಪಾರ್ಲಿಮೆಂಟ್ ಅಂತ ಕರೀತಾರೆ, UK ಕೂಡ ಲೆಜಿಸ್ಲೇಚರ್ಗೆ ಪಾರ್ಲಿಮೆಂಟ್ ಅಂತ ಕರೀತಾರೆ. ಸೊ ಪಾರ್ಲಿಮೆಂಟ್ ಅಂತ ಹೇಳಿದರೆ ಏನು, ಲೆಜಿಸ್ಲೇಚರ್ ಅಂತ ಅರ್ಥವನ್ನು ಕೊಡ್ತದೆ. ಇಲ್ಲಿ ಲೆಜಿಸ್ಲೇಚರಿಗೆ ಅಥವಾ ಪಾರ್ಲಿಮೆಂಟಿಗೆ ಅದು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸೋದ್ರಿಂದ ಕಾರ್ಯಾಂಗ ಯಾವತ್ತೂ ಕೂಡ ಸಂಸತ್ತಿಗೆ ಜವಾಬ್ದಾರಿಯುತವಾಗಿರೋದ್ರಿಂದಾಗಿ ನಾವು ಇದನ್ನು ರೆಸ್ಪಾನ್ಸಿಬಲ್ ಎಕ್ಸಿಕ್ಯೂಟಿವ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್, ಮೀನಿಂಗ್ ಆಫ್ ದ ಪಾರ್ಲಿಮೆಂಟರಿ ಗೌರ್ಮೆಂಟ್. ಪಾರ್ಲಿಮೆಂಟರಿ ಗೌರ್ಮೆಂಟ್ ಈಸ್ ಎ ಗೌರ್ಮೆಂಟ್ ಇನ್ ವಿಚ್ executive is the creation of the parliament and is responsible to it.
Parliamentary form of government is a government in which executive is the creation of the parliament or the executive is the creation of the legislature. Hence, executive is responsible to the legislature. Here it means executive is responsible to the legislature. Why executive is responsible to the legislature in parliamentary form of government? Because why executive is responsible to the legislature? Only because executive is created by the parliament or created by the legislature. Therefore, executive is individually and collectively responsible to the parliament or the legislature. ಸಂಸದೀಯ ಮಾದರಿಯ ಸರ್ಕಾರ ಅಂದರೆ ಏನು ಅಂತ ಹೇಳಿದರೆ, ಯಾವ ಸರ್ಕಾರದಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ರಚಿಸಲ್ಪಟ್ಟು ಶಾಸಕಾಂಗಕ್ಕೆ ಅಥವಾ ಸಂಸತ್ತಿಗೆ ಜವಾಬ್ದಾರಿಯುತವಾಗಿರ್ತದೆಯಾ ಆ ಮಾದರಿಯ ಸರ್ಕಾರವನ್ನು ನಾವು ಸಂಸದೀಯ ಮಾದರಿಯ ಸರ್ಕಾರ ಅಂತ ಹೇಳ್ತೇವೆ. ಯಾಕಂತಂದರೆ ಇಲ್ಲಿ ಕಾರ್ಯಾಂಗ ಯಾವತ್ತೂ ಕೂಡ ಯಾವುದಕ್ಕೆ ಜವಾಬ್ದಾರನಾಗಿರ್ತದೆ? ಸಂಸತ್ತು ಅಥವಾ ಶಾಸಕಾಂಗಕ್ಕೆ ಜವಾಬ್ದಾರನಾಗಿರ್ತದೆ. ಯಾಕೆ ಇದು ಜವಾಬ್ದಾರನಾಗಿರ್ತದೆ? ಯಾಕೆ ಅಂತ ಹೇಳಿದರೆ, ಇಲ್ಲಿ ಕಾರ್ಯಾಂಗವು ಎಲ್ಲಿಂದ ರಚಿಸಲ್ಪಟ್ಟಿರುವಂಥದ್ದು ಅಂತ ಹೇಳಿದರೆ ಲೆಜಿಸ್ಲೇಚರಿಂದ. ವಾಟ್ ಈಸ್ ದ ಕ್ರಿಯೇಷನ್ ಆಫ್ ಎಕ್ಸಿಕ್ಯೂಟಿವ್ ಅಥವಾ ಎಕ್ಸಿಕ್ಯೂಟಿವ್ ಇಸ್ ದ ಕ್ರಿಯೇಷನ್ ಆಫ್ ದ ಪಾರ್ಲಿಮೆಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸಿಕ್ಯೂಟಿವ್ ಇಸ್ ದ ಕ್ರಿಯೇಷನ್ ಆಫ್ ದ ಪಾರ್ಲಿಮೆಂಟ್ ಹಿಯರ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಏನು ಇದರ ಅರ್ಥ? ಕಾರ್ಯಾಂಗವು ಶಾಸಕಾಂಗದಿಂದ ರಚಿಸಲ್ಪಟ್ಟಿರುವುದು ಅಂದರೆ ಏನು ಇದರ ಅರ್ಥ ಕೊಡ್ತದೆ ಅಂತ ಹೇಳಿದರೆ, ಇಲ್ಲಿ ಪಾರ್ಲಿಮೆಂಟ್ ಅಥವಾ ಲೆಜಿಸ್ಲೇಚರ್ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಆಲ್ ದ ಎಂ ಪೀಸ್ ಆರ್ ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್. ಎಲ್ಲ ಎಂ ಪಿಗಳು ಮೊದಲಿಗೆ ಯಾವುದರ ಸದಸ್ಯರಾಗಿರ್ತಾರೆ? ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಸದಸ್ಯರಾಗಿರ್ತಾರೆ. ದ ಸಿಟಿಸನ್ಸ್ ಆಫ್ all the citizens of all the constituency elect their representatives as a member of the parliament first, then they are elected as a prime minister, council of ministers or the cabinet ministers. When his party enjoys the confidence or the majority, then only he become the minister at the central level ಅಂತಲಿ. ಏನು ಎಕ್ಸಿಕ್ಯೂಟಿವ್ ಇಸ್ ದ ಕ್ರಿಯೇಷನ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳಿದರೆ, ಈಗ ಯಾವುದೇ ಎಂ ಪಿಯನ್ನು ಒಂದು ಕಾನ್ಸ್ಟಿಟ್ಯೂವೆನ್ಸಿಯಿಂದ, ಈಗ ದಕ್ಷಿಣ ಕನ್ನಡ ಅಂತ ತಗೊಂಡ್ರೆ ಒಂದು ಕಾನ್ಸ್ಟಿಟ್ಯೂವೆನ್ಸಿ, ಅದೊಂದು ಮತಕ್ಷೇತ್ರ. ಅದೊಂದು ದಕ್ಷಿಣ ಕನ್ನಡ ಲೋಕಸಭೆಗೆ ಬರುವಾಗ ಒಂದು ಕಾನ್ಸ್ಟಿಟ್ಯೂವೆನ್ಸಿ ಆಗ್ತದೆ ಅಥವಾ ಒಂದು ಮತಕ್ಷೇತ್ರ ಆಗ್ತದೆ. ಈ ದಕ್ಷಿಣ ಕನ್ನಡದ ಎಲ್ಲ ಮತದಾರರು ಯಾರಿದ್ದಾರೆ ಅವರು ಇಲ್ಲಿಯ ಏನು ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವರನ್ನು ಮೊದಲಿಗೆ ಹೇಗೆ ಚುನಾಯಿಸೋದು ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದ ಎಂ ಪಿಯಾಗಿ ಚುನಾಯಿಸ್ತಾರೆ. ಅಂದರೆ ಪಾರ್ಲಿಮೆಂಟಿನ ಮೆಂಬರಾಗಿ ಫಸ್ಟಿಗೆ ಚುನಾಯಿಸ್ತಾರೆ. ಅವರು ಯಾವಾಗ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಯಾವಾಗ ಅವರ ಪಕ್ಷಕ್ಕೆ ಅವರು ಯಾವ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಆ ಪಾರ್ಟಿಗೆ ಒಂದು ವೇಳೆ ಮೆಜಾರಿಟಿ ಸಿಕ್ಕಿದರೆ, ಲೋಕಸಭೆಯಲ್ಲಿ ಮೆಜಾರಿಟಿ ಸಿಕ್ಕಿದರೆ ಅವರೇನಾಗ್ತಾರೆ? ನಂತರ ಮಿನಿಸ್ಟರ್ ಆಗೋದು. ನಂತರ ಅವರೇನಾಗ್ತಾರೆ ಅಂತ ಹೇಳಿದರೆ ಮಿನಿಸ್ಟರ್ಸ್ ಅಂತ ಹೇಳಿದರೆ ಮೆಂಬರ್ಸ್ ಆಫ್ ದ, ಈಗ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ ಮೆಂಬರ್ಸ್ ಆಫ್ ದ ಗೌರ್ಮೆಂಟ್ ಆರ್ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ ದ ಮಿನಿಸ್ಟರ್ಸ್. ಸೊ ಅವರು ಮಿನಿಸ್ಟರ್ಸ್ ಆಗೋದಕ್ಕಿಂತ ಮುಂಚೆ, ಎಕ್ಸಿಕ್ಯೂಟಿವ್ನ ಮೆಂಬರ್ ಆಗೋದಕ್ಕಿಂತ ಮುಂಚೆ ಅವರು ಯಾವುದರ ಮೆಂಬರ್ ಆಗಿರೋದು? ಪಾರ್ಲಿಮೆಂಟಿನ ಮೆಂಬರ್ ಆಗಿರೋದು. ಅದಕ್ಕೋಸ್ಕರ ನಾವೇನು ಇಲ್ಲಿ ಏನು ಹೇಳ್ತೇವೆ? ಎಕ್ಸಿಕ್ಯೂಟಿವ್ ಇಸ್ ದ ಕ್ರಿಯೇಷನ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳಿದರೆ, ಎಲ್ಲರೂ ಮಿನಿಸ್ಟರ್ಸ್ ಆಗೋದಕ್ಕಿಂತ ಮುಂಚೆ ಫಸ್ಟಿಗೆ ಯಾವುದರ ಸದಸ್ಯರಾಗಿರ್ತಾರೆ? ಸಂಸತ್ತಿನ ಸದಸ್ಯರಾಗೋದು. ಸಂಸತ್ತಿನ ಸದಸ್ಯರಾದ ನಂತರ ಅವರ ಪಾರ್ಟಿಗೆ ಮೆಜಾರಿಟಿ ಸಿಕ್ಕಿದ್ರೆ ಅವರೇನಾಗ್ತಾರೆ ಅಂತ ಹೇಳಿದ್ರೆ ದೇ ಬಿಕಮ್ ದ ಮೆಂಬರ್ ಆಫ್ ದ ಎಕ್ಸಿಕ್ಯೂಟಿವ್. ದಟ್ ಈಸ್ ವೈ in parliamentary system we can say that executive is the creation of the parliament ಅಂತಿಲ್ಲ. ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಾರ್ಲಿಮೆಂಟಿನ ಮೆಂಬರ್ ಆಗಿ ಉಳಿದು ಬಿಡ್ತಾರೆ, ಎಂ ಪಿ ಆಗಿ ಉಳಿದು ಬಿಡ್ತಾರೆ. So this is the meaning of parliamentary system of government. Next, some of the features of parliamentary form of government. First feature of the parliamentary form of government is presence of titular and nominal executive. In parliamentary system there are two executive. One is titular executive. Titular means real executive. Another one is nominal executive. In parliamentary system there are two executive. One is real executive and another one is nominal executive.
Prime Minister is acted as a real executive in parliamentary system and President is acted as a nominal executive in parliamentary system ಅಂತೇಳಿ. ಈ ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ನಾವು ಎರಡು ರೀತಿಯ ಮುಖ್ಯಸ್ಥರನ್ನು ಕಾಣ್ತೇವೆ. ಒಂದು ನೈಜ ಕಾರ್ಯಾಂಗ, ಇನ್ನೊಂದು ಯಾವುದು ಅಂತ ಹೇಳಿದರೆ ನಾಮಮಾತ್ರ ಕಾರ್ಯಾಂಗ ಅಂತೇಳಿ. ನೈಜ ಕಾರ್ಯಾಂಗವಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಇಲ್ಲಿ ಅಂತ ಹೇಳಿದರೆ ಪ್ರಧಾನಮಂತ್ರಿ ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸ್ತಾರೆ, ರಾಷ್ಟ್ರಪತಿಯು ನಾಮಮಾತ್ರ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ. ವಾಟ್ ಈಸ್ ರಿಯಲ್ ಎಕ್ಸಿಕ್ಯೂಟಿವ್? ರಿಯಲ್ ಎಕ್ಸಿಕ್ಯೂಟಿವ್ ಮೀನ್ಸ್ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್, ಇನ್ ಪಾರ್ಲಿಮೆಂಟರಿ ಫಾರ್ಮ್, Prime Minister is acted as a real executive. All the real powers in parliamentary system are vested in the hands of the Prime Minister. That is why he is called as a real executive. All the real powers are vested in the hands of Prime Minister. ಯಾಕೆ ನಾವು Prime Minister ಅನ್ನು ನೈಜ ಕಾರ್ಯಾಂಗ ಅಂತ ಹೇಳೋದು ಅಂತ ಹೇಳಿದರೆ, ಈ ಸಿಸ್ಟಮಲ್ಲಿ ಎಲ್ಲ ಅಧಿಕಾರವು ಯಾರ ಇರ್ತದೆ? ಪ್ರಧಾನಮಂತ್ರಿಯ ಇರ್ತದೆ. ಪ್ರೆಸಿಡೆಂಟ್ ಏನು, ರಾಷ್ಟ್ರಪತಿಯ ಕೈಯಲ್ಲಿ ಹೆಸರಿಗೆ ಮಾತ್ರ ಅಧಿಕಾರ ಇರೋದು. ಆದರೆ ಅದನ್ನೆಲ್ಲ ಚಲಾಯಿಸೋದು ಯಾರು ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್. ಅಂದರೆ ಪ್ರೆಸಿಡೆಂಟಿನ ಹೆಸರಿನಲ್ಲಿ ಎಲ್ಲ ಅಧಿಕಾರವನ್ನು ಚಲಾಯಿಸುವವರು ಯಾರು ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್. ಇವರು ಹೆಸರಿಗೆ ಮಾತ್ರ ಇರ್ತಾರೆ. ಹಾಗಾಗಿ ಇವರನ್ನು ಏನು ಹೇಳೋದು ನಾವು? ನಾಮಿನಲ್ ಎಕ್ಸಿಕ್ಯೂಟಿವ್. ಪ್ರೈಮ್ ಮಿನಿಸ್ಟರ್ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್. Second one, cabinet is the real executive. In parliamentary system, cabinet is acted as a real executive. ನಿಜವಾದಂಥ ಕಾರ್ಯಾಂಗವಾಗಿ ಇಲ್ಲಿ ಕಾರ್ಯನಿರ್ವಹಿಸುವುದು ಯಾವುದು ಅಂತ ಹೇಳಿದರೆ ಕ್ಯಾಬಿನೆಟ್ ಅಥವಾ ಸಂಪುಟ ಅಂತೇಳಿ ಹೇಳ್ತೇವೆ. ಅಂದರೆ that is why cabinet is acted as the real executive in parliamentary system. Hence, parliamentary government is also known as a cabinet government. In this system, the ultimate supreme power, all the decision making power is vested in the hands of the cabinet. Hence, parliamentary system of government is also known as a cabinet government ಅಂತೇಳಿ. ಯಾಕೆ ನಾವು ಸಂಪುಟವನ್ನು ನೈಜ ಕಾರ್ಯಾಂಗ ಅಂತೇಳಿ ಹೇಳ್ತೇವೆ ಅಂತ ಹೇಳಿದರೆ, ಈ ಮಾದರಿಯ ಸರ್ಕಾರಗಳಲ್ಲಿ ಎಲ್ಲ ಡಿಸಿಷನ್ ಮೇಕಿಂಗ್ ಪವರ್, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ, ದೇಶಕ್ಕೆ ಸಂಬಂಧಪಟ್ಟಂತಹ ಅಥವಾ ಜನರಿಗೆ ಸಂಬಂಧಪಟ್ಟಂತಹ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಯಾವುದಕ್ಕಿರುವುದು? ಪ್ರೈಮ್ ಮಿನಿಸ್ಟರ್ ನೇತೃತ್ವದ ಸಂಪುಟಕ್ಕೆ ಅಥವಾ ಪ್ರೈಮ್ ಮಿನಿಸ್ಟರ್ ನೇತೃತ್ವದ ಕ್ಯಾಬಿನೆಟ್ಗೆ. ಹಾಗಾಗಿ ಕ್ಯಾಬಿನೆಟ್ ಇಲ್ಲಿ ರಿಯಲ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಕ್ಯಾಬಿನೆಟ್ ಈಸ್ ದ ಕ್ರಿಯೇಷನ್ ಆಫ್ ದ ಪಾರ್ಲಿಮೆಂಟ್. ಇನ್ ಪಾರ್ಲಿಮೆಂಟರಿ ಸಿಸ್ಟಮ್, ಕ್ಯಾಬಿನೆಟ್ ಈಸ್ ಆಲ್ಸೋ ಕ್ರಿಯೇಟೆಡ್ ಬೈ ದ cabinet. Cabinet is one form of one body of the executive. So, cabinet is also created by the parliament. All the members of the cabinet are also the members of the parliament ಅಂತೇಳಿ. ಈಗ ಕ್ಯಾಬಿನೆಟ್ ಅಂತ ಹೇಳಿದ್ರೆ ಏನು? ಅದು ಎಕ್ಸಿಕ್ಯೂಟಿವ್ ಅಲ್ಲಿ ಬರುವಂಥ, ಕಾರ್ಯಾಂಗದಲ್ಲಿ ಬರುವಂಥ ಒಂದು ಸಣ್ಣ ಅಂಗ. ಈ ಸಂಪುಟ ಅನ್ನುವಂಥದ್ದು ಯಾವುದಿದೆ, ಈ ಸಂಪುಟ ಕೂಡ ಎಲ್ಲಿಂದ ರಚಿಸಲ್ಪಟ್ಟಿರ್ತದೆ? ಪಾರ್ಲಿಮೆಂಟಿಂದಲೇ ರಚಿಸಲ್ಪಟ್ಟಿರೋದು, ಅಂದರೆ ಸಂಸತ್ತಿನಲ್ಲೇ ರಚಿಸಲ್ಪಟ್ಟಿರೋದು. ಏನು ಅರ್ಥ ಅಂತ ಹೇಳಿದರೆ, ಈ ಕ್ಯಾಬಿನೆಟ್ಟಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಯಾವುದ್ರದ್ದು ಮೆಂಬರ್ಸ್ ಆಗಿರ್ತಾರೆ? ಸಂಸತ್ತಿನ ಮೆಂಬರ್ ಆಗಿರ್ತಾರೆ ಅವರು ಕೂಡ. ಅಂದರೆ ಅವರು ಕೂಡ ಇಲ್ಲಿ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರಾ, ಡಿಫೆನ್ಸ್ ಮಿನಿಸ್ಟರಾ, ಫೈನಾನ್ಸ್ ಮಿನಿಸ್ಟರಾ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರಾ, ಈ ಎಲ್ಲ ಮಿನಿಸ್ಟರ್ಸ್ಗಳಾಗುವುದಕ್ಕಿಂತ ಮುಂಚೆ ಹಣಕಾಸು ಸಚಿವರು, ಗೃಹ ಸಚಿವರು, ರಕ್ಷಣಾ ಸಚಿವರು, ವಿದೇಶಾಂಗ ಇಲಾಖೆಯ ಸಚಿವರು, ಇವರೆಲ್ಲ ಕೂಡ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಹೇಳೋದು. ಈ ಎಲ್ಲ ಮಿನಿಸ್ಟರ್ಸ್ಗಳು ಕ್ಯಾಬಿನೆಟ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಅಥವಾ ಈ ಎಲ್ಲ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಅವರು ಮೊದಲಿಗೆ ಯಾವುದರ ಸದಸ್ಯರಾಗಿರೋದು? ಪಾರ್ಲಿಮೆಂಟಿನ ಸದಸ್ಯರಾಗಿರ್ತಾರೆ. ಒಂದು ಲೋಕಸಭೆ ಮೆಂಬರ್ ಆಗಿರ್ತಾರೆ, ಇಲ್ಲದಿದ್ದರೆ ರಾಜ್ಯಸಭೆಯ ಮೆಂಬರ್ ಆಗಿರ್ತಾರೆ. ಅಲ್ಲಿಯ ಸದಸ್ಯರಾದ ನಂತರ ಏನಾಗೋದು? ಅಲ್ಲಿ ಅವರ ಪಾರ್ಟಿಗೆ ಮೆಜಾರಿಟಿ ಸಿಕ್ಕಿದ್ರೆ ಮತ್ತೆ ಅವರು ಏನಾಗ್ತಾರೆ ಅಂತ ಹೇಳಿದರೆ ಎಕ್ಸಿಕ್ಯೂಟಿವ್ನ ಮೆಂಬರು ಕೂಡ ಆಗ್ತಾರೆ ಮತ್ತು ಕ್ಯಾಬಿನೆಟಿನ ಮೆಂಬರು ಕೂಡ ಆಗ್ತಾರೆ ಅಂತೇಳಿ. ಹಾಗಾಗಿ ಕ್ಯಾಬಿನೆಟ್ ಈಸ್ ದ ಕ್ರಿಯೇಷನ್ ಆಫ್ ದ ಪಾರ್ಲಿಮೆಂಟ್. ನೆಕ್ಸ್ಟ್ ಫೋರ್ತ್ ಒನ್, ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ವೈಯಕ್ತಿಕ ಹೊಣೆಗಾರಿಕೆ ಅಂತೇಳಿ ಹೇಳ್ತಾರೆ ಕನ್ನಡದಲ್ಲಿ. Individual responsibility and collective responsibility are considered as the main features of parliamentary form of government. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ನಾವು ವೈಯಕ್ತಿಕ ಹೊಣೆಗಾರಿಕೆಯನ್ನು ಕೂಡ ನೋಡ್ತೇವೆ ಮತ್ತು ಸಾಮೂಹಿಕ ಹೊಣೆಗಾರಿಕೆಯನ್ನು ಕೂಡ ನೋಡ್ತೇವೆ. ವಾಟ್ ಈಸ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ? Individual responsibility means in parliamentary system all the ministers are
individually responsible to the parliament for all its omissions and also the commissions. Omissions and commissions means merits and also the demerits. In parliamentary form of government, all the ministers are responsible to the parliament for all its policies and also the decisions, for all his decisions and also the policies relating to his department. For example, finance minister is individually responsible to the parliament for all his policies relating to the finance department and also the decisions relating to the finance department. ವೈಯಕ್ತಿಕ ಹೊಣೆಗಾರಿಕೆ ಅಂತ ಹೇಳಿದರೆ ಎಲ್ಲ ಮಂತ್ರಿಗಳು ಕೂಡ ಸಂಸತ್ತಿಗೆ ವೈಯಕ್ತಿಕವಾಗಿ ಜವಾಬ್ದಾರರಾಗಿರ್ತಾರೆ ಅಥವಾ ಹೊಣೆಗಾರರಾಗಿರ್ತಾರೆ. ಅಂದರೆ ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳ ಬಗ್ಗೆ ಅಥವಾ ಯಾವುದೇ ನೀತಿಗಳ ಬಗ್ಗೆ ಅವರು ಸಂಸತ್ತಿಗೆ ಹೊಣೆಗಾರರಾಗಿರ್ತಾರೆ. ಅಂದರೆ ಸಂಸತ್ತು ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಯಾವುದೇ ಕ್ವೆಶನ್ಸ್ಗಳನ್ನು ಕೇಳಿದರೂ ಕೂಡ ಅದಕ್ಕೆ ಆನ್ಸರ್ ಹೇಳಬೇಕಾದ್ದು ಆ ಡಿಪಾರ್ಟ್ಮೆಂಟಿನ HOD ಆಗಿರ್ತಾರೆ ಅಥವಾ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟಲ್ಲಿ ಏನೇ ಯೋಜನೆಗಳು ತಂದರೂ ಅದು ಒಳ್ಳೆದಿದ್ರು ಕೆಟ್ಟದಿದ್ರು ಅದಕ್ಕೆಲ್ಲ ಆನ್ಸರ್ ಹೇಳಬೇಕಾದ್ದು ಯಾರು ಅಂತ ಹೇಳಿದ್ರೆ concerned minister, which is called as a individual responsibility. Next, collective responsibility means in parliamentary system all the ministers are individually and collectively responsible to the legislature. All the ministers in parliamentary system, all the ministers work as a team, they sink and swim together. All the ministers express the same opinion inside the parliament and also outside the parliament. This is called as a collective responsibility. So, collective responsibility means in parliamentary system all the ministers express the same opinion inside the parliament and also outside the parliament, and they sink and swim together and they work as a team anteli. ಸಾಮೂಹಿಕ ಹೊಣೆಗಾರಿಕೆ ಅಂತ ಹೇಳಿದರೆ ಅದು ಸಂಸತ್ತಿನ ಒಳಗೆ ಇರ್ಬೋದು, ಸಂಸತ್ತಿನ ಹೊರಗೆ ಇರ್ಬೋದು. ಎಲ್ಲ ಮಿನಿಸ್ಟರ್ಸ್ಗಳು ಕೂಡ ಸರ್ಕಾರ ಏನು ಡಿಸಿಷನ್ ತೆಗೆದುಕೊಂಡಿರ್ತದೆ ಅದರ ಬಗ್ಗೆ ಒಂದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದು ಸಂಸತ್ತಿನ ಒಳಗೆ ಇರ್ಬೋದು, ಹೊರಗಿರ್ಬೋದು. ಒಂದೊಂದು ಮಿನಿಸ್ಟರ್ ಒಂದೊಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಿಲ್ಲ. ಒಂದು ಗೌರ್ಮೆಂಟಿನ ಸದಸ್ಯರಾಗಿ ಎಲ್ಲ ಮಿನಿಸ್ಟರ್ಸ್ಗಳು ಪ್ರೈಮ್ ಮಿನಿಸ್ಟರ್ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅದನ್ನೆಲ್ಲರೂ ಕೂಡ ಅನುಮೋದಿಸ್ತಾರೆ, ಯಾರೂ ಕೂಡ ಅದನ್ನು ಅಪೋಸ್ ಮಾಡೋದಿಲ್ಲ. ಇದನ್ನು ಏನು ಹೇಳ್ತೇವೆ ನಾವು, ಸಾಮೂಹಿಕ ಹೊಣೆಗಾರಿಕೆಯನ್ನು ತೋರಿಸ್ತದೆ. ಅಂದರೆ ಈ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಒಂದು ಗೌರ್ಮೆಂಟಲ್ಲಿ ಯಾರಿದ್ದಾರೆ, ಪ್ರೈಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಲಾ ಮಿನಿಸ್ಟರ್, ಇನ್ನು ಯಾರೆಲ್ಲ ರೈಲ್ವೆ ಮಿನಿಸ್ಟರ್ಸ್, ಯಾರೆಲ್ಲ ಮಿನಿಸ್ಟರ್ಸ್ಗಳಿದ್ದಾರೆಯೋ ಎಲ್ಲರೂ ಕೂಡ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾರೆ ಅಂತೇಳಿ. ಯಾಕೆ ಅಂತ ಹೇಳಿದರೆ ಈ ಸಿಸ್ಟಮಲ್ಲಿ ಈ ರೀತಿಯಾಗಿ ವರ್ಕ್ ಮಾಡಲೇಬೇಕಾಗ್ತದೆ. ಈ ರೀತಿ ಯುನಿಟಿ ಅನ್ನುವಂಥದ್ದು ಅಗತ್ಯ. ಯಾಕಂತಂದರೆ ಒಂದು ಗೌರ್ಮೆಂಟ್ ಸರ್ವೈವ್ ಆಗಬೇಕು ಅಂತಿದ್ರೆ, ಟು ಕಂಪ್ಲೀಟ್ ದ 5 years term and also to give the better administrations to the people, the whole government must and should work as a team ಅಂತೇಳಿ. ಅವರು ಒಂದು ತಂಡವಾಗಿ ಕಾರ್ಯನಿರ್ವಹಿಸಲೇಬೇಕು. ಇಲ್ಲದಿದ್ದರೆ ಅವರು ಜನರಿಗೆ ಒಳ್ಳೆ ಆಡಳಿತ ಕೊಡಲಿಕ್ಕೂ ಆಗೋದಿಲ್ಲ, ಅವರ 5 ವರ್ಷವನ್ನು ಕಂಪ್ಲೀಟ್ ಮಾಡಲಿಕ್ಕೂ ಆಗೋದಿಲ್ಲ. ನೆಕ್ಸ್ಟ್ 6th one, the role of prime minister, ಪ್ರಧಾನಮಂತ್ರಿಯ ಪಾತ್ರ. In parliamentary form of government, prime ministers enjoys very important role or the significant role. The success and also the failure of the government in parliamentary system is depends on the prime minister. If he is able, all other ministers, if the prime minister is able and efficient, all other ministers try to become able and also the efficient. Prime minister is a role model to the other ministers. In parliamentary system, prime minister is a role model to the other ministers. He becomes a friend, philosopher and also guide to the other ministers ಅಂತೇಳಿ. ಒಂದು ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯ ಪಾತ್ರ ಅನ್ನುವಂಥದ್ದು ಅತಿ ಮಹತ್ವದ್ದು. ಯಾಕೆ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದಾಗೆ ಈ ಆ್ಯಕ್ಟೆಡ್ ಆಸ್ ಎ ರಿಯಲ್ ಎಕ್ಸಿಕ್ಯೂಟಿವ್. ದ ಫ್ಯೂಚರ್ ಆಫ್ ದ ನೇಷನ್ ಈಸ್ ಡಿಪೆಂಡ್ಸ್ ಆನ್ ದ ಪ್ರೈಮ್ ಮಿನಿಸ್ಟರ್ ಅಂತೇಳಿ. ಒಂದು ದೇಶದ ಭವಿಷ್ಯ ಕೂಡ ನಿಂತಿರುವುದು ಪ್ರಧಾನಮಂತ್ರಿಯ ಕೈಯಲ್ಲಿ. ಈ ಥರದ ಸಿಸ್ಟಮಲ್ಲಿ ಇಡೀ ದೇಶದ ಭವಿಷ್ಯ ಯಾರ ಕೈಯಲ್ಲಿ ಇರ್ತದೆ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ನ ಕೈಯಲ್ಲಿರ್ತದೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ಏಬಲ್ ಆಗಿದ್ದರೆ ಮಾತ್ರ ಆ ದೇಶ ಅನ್ನುವಂಥದ್ದು ಅಭಿವೃದ್ಧಿ ಹತ್ರ ಸಾಗಲಿಕ್ಕೆ ಸಾಧ್ಯ. ಏಬಲ್ ಮತ್ತು ಎಫಿಷಿಯೆಂಟ್, ದಕ್ಷರಾಗಿದ್ದರೆ ಮಾತ್ರ ಅದು
ಸಾಗಲಿಕ್ಕೆ ಸಾಧ್ಯ. ಒಬ್ಬ ಪ್ರೈಮ್ ಮಿನಿಸ್ಟರ್ ಆದವರು ಏಬಲ್ ಆಗಲಿಲ್ಲ, ಇನ್ಎಫಿಷಿಯೆಂಟ್ ಆದರು ಅಂತ ಹೇಳಿದರೆ, ಅಧ್ಯಕ್ಷರಾದರು ಅಂತ ಹೇಳಿದರೆ ಆ ದೇಶ ಪ್ರಗತಿಯನ್ನು ಹೊಂದಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಮತ್ತು ಆ ದೇಶ ಅನ್ನುವಂಥದ್ದು ಅವನತಿ ಹತ್ರ ಸಾಗ್ಬೋದು ಅಂತೇಳಿ. ಹಾಗಾಗಿ ಒಂದು ದೇಶವನ್ನು ಡೆವಲಪ್ ಮಾಡೋದು, ಅಂಡರ್ ಡೆವಲಪ್ಡ್ ಮಾಡೋದು, ಇದೆಲ್ಲ ಡಿಪೆಂಡ್ಸ್ ಆನ್ ದ ಲೀಡರ್ಶಿಪ್ ಆರ್ ದ ಪರ್ಸನಾಲಿಟಿ ಆಫ್ ಪ್ರೈಮ್ ಮಿನಿಸ್ಟರ್. ಮತ್ತು ಅವರು ಎಫಿಷಿಯೆಂಟ್ ಆಗಿದ್ರೆ, ಒಬ್ಬ ಪ್ರೈಮ್ ಮಿನಿಸ್ಟರ್ ಎಫಿಷಿಯೆಂಟ್ ಆಗಿದ್ದರೆ ಉಳಿದ ಮಿನಿಸ್ಟರ್ಸ್ಗಳು ಕೂಡ ಎಫಿಷಿಯೆಂಟ್ ಆಗಿರಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರೈಮ್ ಮಿನಿಸ್ಟರೇ ಸ್ಕ್ಯಾಂಡಲಲ್ಲಿ ಇನ್ವಾಲ್ವ್ ಆದರೆ, ಹಗರಣಗಳಲ್ಲಿ ಭಾಗಿಯಾದರೆ, ಉಳಿದ ಮಿನಿಸ್ಟರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ಅಂಥದ್ದೇ ತಪ್ಪು ಮಾಡ್ತಾರೆ. ಯಾಕಂತಂದರೆ ಪ್ರೈಮ್ ಮಿನಿಸ್ಟರ್ ಸ್ಕ್ಯಾಂಡಲಲ್ಲಿದ್ದರೆ ಅವರಿಗೆ ಉಳಿದ ಮಿನಿಸ್ಟರನ್ನು ಕ್ವೆಶ್ಚನ್ ಮಾಡುವಂತಹ ಮಾರಲ್ ರೈಟ್ ಇರುವುದಿಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ, ಪ್ರೈಮ್ ಮಿನಿಸ್ಟರ್ ಈಸ್ ಎ ರೋಲ್ ಮಾಡೆಲ್ ಟು ದ ಅದರ್ ಮಿನಿಸ್ಟರ್. ಹಿ ಆ್ಯಕ್ಟೆಡ್ ಆಸ್ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಟು ದ ಅದರ್ ಮಿನಿಸ್ಟರ್ಸ್ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್. Next, the seventh one, political homogeneity. Political homogeneity means in parliamentary system all the ministers belongs to the same political party, hence the views of all the members is one and the same. But it is very difficult to expect such kind of political homogeneity in coalition government, because in coalition government the members belongs to the different political party. So, but in parliamentary system all the ministers or the members of the government belongs to the same political party, hence the views of all the ministers is one and the same. So, this views also helps the government to work as a team ಅಂತೇಳಿ. ಪೊಲಿಟಿಕಲ್ ಹೋಮೋಜಿನಿಟಿ ಅಂದರೆ ಏನು ಅಂತ ಹೇಳಿದರೆ, ಈ ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಒಂದು ಸರ್ಕಾರ ಅಂತ ಹೇಳಿದರೆ, ಒಂದು ಗೌರ್ಮೆಂಟ್ ಅಂತ ಹೇಳಿದರೆ ಅಲ್ಲಿರುವಂಥ ಸದಸ್ಯರೆಲ್ಲ ಕೂಡ ಒಂದೇ ಪಕ್ಷಕ್ಕೆ ಸೇರಿರ್ತಾರೆ. ಈಗ ಸ್ಟೇಟಲ್ಲಿ BJPಯ ಗೌರ್ಮೆಂಟ್ ಇದೆ ಅಂತ ಹೇಳಿದರೆ, ಈ BJP ಗೌರ್ಮೆಂಟಲ್ಲಿ ಇರುವಂತಹ ಈ ಗೌರ್ಮೆಂಟಲ್ಲಿ ಯಾರೆಲ್ಲ ಮಿನಿಸ್ಟರ್ಸ್ಗಳಾಗಿದ್ದಾರೆಯ ಅವರೆಲ್ಲ ಯಾವ ಪಕ್ಷಕ್ಕೆ ಸೇರಿರ್ತಾರೆ? BJPಗೆ ಸೇರಿರ್ತಾರೆ. ಕಾಂಗ್ರೆಸ್ಸಿಗೆ ಸೇರಿರಲಿಕ್ಕಾಗೋದಿಲ್ಲ ಅಥವಾ JDSಗೆ ಸೇರಿರಲಿಕ್ಕಾಗೋದಿಲ್ಲ. ಅವರು ಮುಂಚೆ ಯಾವುದಾದ್ರೂ ಪಕ್ಷದಲ್ಲಿ ಇದ್ದರೂ ಕೂಡ ಅದಕ್ಕೆ ರಿಸೈನ್ ಮಾಡಿ ಮತ್ತೆ ಬಂದು ಈ ಪಾರ್ಟಿಗೆ ಸೇರಿ ಮತ್ತೆ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು. ಆ ಪಾರ್ಟಿಯಿಂದ MLA ಆಗಿ ಇದ್ದುಕೊಂಡು ಅಲ್ಲಿಂದಲೇ ಸೀದಾ ಇಲ್ಲಿಗೆ ಜಂಪ್ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ JDSಯಿಂದ ಕಾಂಗ್ರೆಸ್ಸಿಂದ ಅವರ MLA ಪೋಸ್ಟಿಗೆ ರಿಸೈನ್ ಮಾಡಿ ಮತ್ತೆ BJP ಬಗ್ಗೆ ಸೇರಿ BJPಯಿಂದ ಕಂಟೆಸ್ಟ್ ಮಾಡಿ ಮತ್ತೆ ವಿನ್ ಆಗಬೇಕು. ಹಾಗಿದ್ದಾಗ ಅಂದರೆ ಆ ರೀತಿ ಆಗಿದ್ದರೆ ಅವರು ಮಿನಿಸ್ಟರ್ಸ್ ಆಗ್ಬೋದು, ಇಲ್ಲಾಂದರೆ ಆಗಲಿಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ಎಲ್ಲರೂ ಕೂಡ ಒಂದೇ ಪಾರ್ಟಿಗೆ ಸೇರಿರ್ತಾರೆ ಅಂತೇಳಿ. ಆದರೆ ಕಾಲೇಷನ್ಸ್ ಗೌರ್ಮೆಂಟ್ ಇದ್ದಾಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೇನು? ಗೌರ್ಮೆಂಟ್ ಬೈ ಮೆನಿ ಪೊಲಿಟಿಕಲ್ ಪಾರ್ಟಿ. ಎಕ್ಸಾಂಪಲ್ ಫಾರ್ ದ ಕಾಲೇಷನ್ ಗೌರ್ಮೆಂಟ್ ಆರ್ UPA and NDA. In NDA and UPA the members belongs to the different political party. So, when the members or the ministers belongs to the different political party, it is very difficult to expect the political homogeneity among the ministers. Next, eighth one, role of opposition. In parliamentary system, the opposition party also plays a very important role. The leader of the opposition party enjoys cabinet rank in parliamentary form of government, and the role of the opposition is also considered as an important one in parliamentary system because it protect the principles of democracy and it prevent the government to become dictatorial. That is why the opposition plays a very important role in parliamentary form of government. ವಿರೋಧ ಪಕ್ಷದ ಪಾತ್ರ ಕೂಡ ಅಷ್ಟೇ ಮಹತ್ವದ್ದಾಗಿರ್ತದೆ. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಇಲ್ಲಿ ಮಿನಿಸ್ಟರ್ಸ್ಗೆ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಏನು ಸ್ಥಾನಮಾನಗಳಿರ್ತದೆ, ಸೇಮ್ ಸ್ಥಾನಮಾನಗಳನ್ನು ವಿರೋಧ ಪಕ್ಷದ ನಾಯಕರಿಗೂ ಕೂಡ ಕೊಡಲಾಗ್ತದೆ. ಅವರಿಗೆ ಫ್ರೀ ಮನೆ ಆಗಿರ್ಬೋದು, ಫ್ರೀ ಕಾರು ಆಗಿರ್ಬೋದು, ಈ ಥರ ಫೆಸಿಲಿಟೀಸ್ಗಳು. Next, ninth one, link between parliament and executive. In parliamentary system, there is a close link between parliament and also the executive. There is a close link between legislature and executive. These are the two main pillars of the government. So, there is a close link between parliament and also the executive. For the smooth working of the government, a harmonious relations between the parliament or the legislature and executive ಈಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ. ಒಂದು ಒಳ್ಳೆಯ ಆಡಳಿತವನ್ನು ಜನರಿಗೆ ಕೊಡಬೇಕು ಅಂತ ಇದ್ದರೆ, ಅಥವಾ ಅದು ಸ್ಮೂತಾಗಿ ಅಡ್ಮಿನಿಸ್ಟ್ರೇಷನ್ ತುಂಬ ಸ್ಮೂತಾಗಿ ಆಗಬೇಕು ಅಂತ ಇದ್ದರೆ,
ಈ ಪಾರ್ಲಿಮೆಂಟ್ ಮತ್ತು ಎಕ್ಸಿಕ್ಯೂಟಿವ್ನ ನಡುವೆ ಒಳ್ಳೆಯ ರಿಲೇಷನ್ ಅನ್ನುವಂಥದ್ದು ಇರಬೇಕು. ಯಾಕಂತಂದರೆ ಇದು ಸರ್ಕಾರದ ಎರಡು ಮೇಯ್ನ್ ಕಂಬಗಳು. ಇಲ್ಲಿ ಒಳ್ಳೆಯ ರಿಲೇಷನ್ ಇಲ್ಲ, ಹಾರ್ಮೋನಿಯಸ್ ರಿಲೇಷನ್ಸ್ ಇಲ್ಲ ಅಂತ ಹೇಳಿದರೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ತುಂಬ ಕಷ್ಟ ಅಂತೇಳಿ ಆಗಿಬಿಡ್ತದೆ. ಹಾಗಾಗಿ ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ದರ್ ಇಸ್ ಎ ಕ್ಲೋಸ್ ಲಿಂಕ್ ಬಿಟ್ವೀನ್ ಪಾರ್ಲಿಮೆಂಟ್ ಆ್ಯಂಡ್ ಆಲ್ಸೋ ದ ಎಕ್ಸಿಕ್ಯೂಟಿವ್. ಪಾರ್ಲಿಮೆಂಟ್ ಮೇಕ್ಸ್ ದ ಲಾಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟ್ ದ ಲಾಸ್ ಅಂತೇಳಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಪಾರ್ಲಿಮೆಂಟ್ ಅಥವಾ ಲೆಜಿಸ್ಲೇಚರ್ ಏನು ಮಾಡ್ತದೆ, ಕಾನೂನುಗಳನ್ನು ಮಾಡ್ತದೆ. ಎಕ್ಸಿಕ್ಯೂಟಿವ್ ಏನು ಮಾಡ್ತದೆ ಅಂತ ಹೇಳಿದರೆ ಆ ಕಾನೂನುಗಳನ್ನು ಜಾರಿಗೆ ಗೊಳಿಸುವಂಥ ಕೆಲಸವನ್ನು ಮಾಡ್ತದೆ. ಹೀಗೆ ಆಡಳಿತ ಅನ್ನುವಂಥದ್ದು ಆಗ್ತದೆ. ಆಡಳಿತ ಅಂತ ಹೇಳಿದರೆ ಏನು? ಆಡಳಿತ ಅಂದರೆ ಇದೆ, ಫಾರ್ಮುಲೇಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಪಾಲಿಸೀಸ್. ಲಾಸ್ಟ್ ಒನ್, executive subordinated to the legislature. In parliamentary system, executive subordinated to the legislature. Legislature in this system, executive is under the control and influence of legislature. In parliamentary system, legislature control the executive and executive always work under the control of legislature. To remains in office, to remains in power, the executive requires or executive to remains in power or office, executive requires the support of legislature. ಹಾಗಾಗಿ ಎಕ್ಸಿಕ್ಯೂಟಿವ್ ಈಸ್ ಸಬಾರ್ಡಿನೇಟೆಡ್ ಟು ದ ಲೆಜಿಸ್ಲೇಚರ್. ಈ ಥರದ ಸಿಸ್ಟಮ್ಗಳಲ್ಲಿ ಎಕ್ಸಿಕ್ಯೂಟಿವ್ ಅನ್ನುವಂಥದ್ದು ಯಾವತ್ತೂ ಕೂಡ ಯಾವುದರ ಕಂಟ್ರೋಲಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಿದರೆ ಶಾಸಕಾಂಗದ ಕಂಟ್ರೋಲಲ್ಲಿ ಅಥವಾ ಪಾರ್ಲಿಮೆಂಟಿನ ಕಂಟ್ರೋಲಲ್ಲಿ ಕೆಲಸ ಮಾಡ್ತದೆ. ಲೆಜಿಸ್ಲೇಚರ್ಸ್ ಕಂಟ್ರೋಲ್ ದ ಪವರ್ಸ್ ಆಫ್ ದ ಎಕ್ಸಿಕ್ಯೂಟಿವ್. ಅದಲ್ಲದೆ ಒಂದು ಎಕ್ಸಿಕ್ಯೂಟಿವ್ ಅಥವಾ ಗೌರ್ಮೆಂಟ್ ಪವರಲ್ಲಿ ಇರಬೇಕು ಅಂತ ಇದ್ದರೆ ಅದಕ್ಕೆ ಎಲ್ಲಿ ಮೆಜಾರಿಟಿ ಬೇಕು ಅಂತ ಹೇಳಿದರೆ ಶಾಸಕಾಂಗದಲ್ಲಿ ಅದಕ್ಕೆ ಮೆಜಾರಿಟಿ ಅನ್ನುವಂಥದ್ದು, ಬಹುಮತ ಅನ್ನುವಂಥದ್ದು ಇರಲೇಬೇಕು. ಯಾವಾಗ ಅದು ಶಾಸಕಾಂಗದಲ್ಲಿ ಬಹುಮತವನ್ನು ಕಳೆದುಕೊಳ್ತದೆ, ಕೂಡಲೇ ಗೌರ್ಮೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಮೀನ್ಸ್ ಗೌರ್ಮೆಂಟ್ ಅಥವಾ ಸರ್ಕಾರ, ಮಂತ್ರಿಗಳು ಏನು ಮಾಡಬೇಕಾಗ್ತದೆ, ಪವರಿಂದ ಕೆಳಗಿಳಿಬೇಕಾಗ್ತದೆ. ಸೊ ಟು ರಿಮೈನ್ಸ್ ಇನ್ ಪವರ್, ಎಕ್ಸಿಕ್ಯೂಟಿವ್ ರಿಕ್ವೈರ್ಸ್ the support of the majority or requires the majority in legislature. When executive lost the majority in legislature, immediately all the ministers must resign his post. That is why in parliamentary system executive is always work under the control of legislature. So these are some of the features of parliamentary form of government. Next, meaning and features of another form of government, that is the presidential form of government, will be discussed in the next class. Thank you.